ದರೋಡೆ ಗ್ಯಾಂಗ್ ಮಾಡಿದ್ದವರಿಂದಲೇ ಪೊಲೀಸರ ಮೇಲೆಯೇ ಹಲ್ಲೆ. ಮಹಜರು ವೇಳೆ ಬಿಯರ್ ಬಾಟಲಿಯಲ್ಲಿ ಉದ್ಧಟತನ, ರಾಬರಿ ಗ್ಯಾಂಗ್ಗೆ ಪೊಲೀಸರ ಗುಂಡೇಟು. ಇದೆಲ್ಲವನ್ನ ನೋಡೋಣ ದರೋಡೆ ಗುಂಡೇಟು ನ್ಯೂಸ್ ಟಾಪ್ 9 ನಲ್ಲಿ. ಜನವರಿ 17ರಂದು ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದ ದರೋಡೆ ಗ್ಯಾಂಗ್ ಕಾರ್ನಲ್ಲೇ ಎಸ್ಕೇಪ್ ಆಗಿತ್ತು. ಅದೇ ಗ್ಯಾಂಗ್ ಸೋಮವಾರ ಖಾಕಿ ಬಲೆಗೆ ಬಿದ್ದಿತ್ತು. ಕೇರಳ ಮೂಲಕ ತಮಿಳುನಾಡು ಸೇರಿದ್ದ ಮುರುಗನ್ ಡಿ ದೇವರ್, ಯೋಶುವ ರಾಜೇಂದ್ರನ್, ಕಣ್ಣನ್ಮಣಿಯನ್ನ ಸೋಮವಾರ ತಮಿಳುನಾಡಿನ ತಿರುವನ್ವೇಲಿಯಲ್ಲಿ ಬಂಧಿಸಲಾಗಿತ್ತು. ಬಂಧನದ ಬಳಿಕವೂ ರಾಬರಿ ಗ್ಯಾಂಗ್ ಬಾಲ ಬಿಚ್ಚಿದೆ. ಕೋಟೆಕಾರು ಬ್ಯಾಂಕ್ನಿಂದ ಎಷ್ಟು ಚಿನ್ನ ದರೋಡೆಯಾಗಿದೆ ಅನ್ನೋ ಮಾಹಿತಿ ಇರಲಿಲ್ಲ. ಆರಂಭದಲ್ಲಿ 12 ಕೋಟಿ ಮೌಲ್ಯದ ಚಿನ್ನ ಅಂತ ಹೇಳಿದ್ರೆ ಪೊಲೀಸರ ಮುಂದೆ 4 ಕೋಟಿ ಮೌಲ್ಯದ ಚಿನ್ನ ಅಂತ ಹೇಳಲಾಗಿತ್ತು. ಆದರೆ ಎಲ್ಲ ಲೆಕ್ಕ ಹಾಕಿದ ಬಳಿಕ ಬರೋಬ್ಬರಿ 15 ಕೋಟಿ ಮೌಲ್ಯದ ಚಿನ್ನ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಬ್ಯಾಂಕ್ನಲ್ಲಿ ಆ ದಿನ ಒಟ್ಟು 23 ಕೋಟಿ ಮೌಲ್ಯದ ಚಿನ್ನ ಇತ್ತು. ಆದರೆ ದರೋಡೆಕೋರರು 15 ಕೋಟಿ ಮೌಲ್ಯದ ಚಿನ್ನವನ್ನ ಮಾತ್ರ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ರು. ಇದರ ಜೊತೆ 11,75,000 ಹಣವನ್ನು ದೋಚಿದ್ದಾರೆ. 15 ಕೋಟಿ ಚಿನ್ನ ದರೋಡೆ ಆಗಿದೆ. ಒಂದು 8 ಕೋಟಿ ರೂಪಾಯಿ ಚಿನ್ನ ಉಳಿದಿದೆ. 15 ಕೋಟಿ ಚಿನ್ನ ದರೋಡೆ ಆಗಿದೆ, 8 ಕೋಟಿ ಉಳಿದಿದೆ. ಕ್ಯಾಶ್ ಎಷ್ಟು ಹೋಗಿದೆ? 11,70,000. ಇವಾಗ FIR ಅಲ್ಲಿ 4 ಕೋಟಿ ಅಂತ ಹೇಳಿ ಮೌಲ್ಯದ್ದು ಅಂತ ದಾಖಲಿಸಿದೆ. ಅಲ್ಲಿ ಅಂದಾಜು ಅವರು ಲೆಕ್ಕ ಕೊಟ್ಟದಷ್ಟೇ 4 ಕೋಟಿ ಅಂತ. ಅಂದಾಜು 4 ಕೋಟಿಗಿಂತ ಅಧಿಕ ಇರಬಹುದಂತ ಹೇಳಿ ಕೊಟ್ಟದಷ್ಟೇ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ದರೋಡೆಗೈದ 5 ಪೈಕಿ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಂದೇ ಒಂದು ಸುಳಿವು ಬಿಡದೆ ದರೋಡೆಗೈದಿದ್ದ ಡಕಾಯಿತರನ್ನ ಪೊಲೀಸರು ಕೇವಲ 60 ಗಂಟೆಯಲ್ಲೇ ಹೆಡಮುರಿ ಕಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದ ದರೋಡೆ ಮಾಡಲು ರೆಡಿಯಾಗಿದ್ದು ಮುಂಬೈನ ನಟೋರಿಯಸ್ ಧಾರಾವಿ ಗ್ಯಾಂಗ್. ಒಟ್ಟು 10 ಜನರ ಈ ಗ್ಯಾಂಗ್ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚಿನ್ನಾಭರಣ ದರೋಡೆಗೆ ಪ್ಲಾನ್ ಮಾಡಿತ್ತು. ಇದರಂತೆ ಮುಂಬೈನ ಧಾರಾವಿಯಲ್ಲೇ ಕೂತು ಉಳ್ಳಾಲದ ಕೋಟೆಕಾರು ಸಹಕಾರಿ ಬ್ಯಾಂಕ್ನ ದರೋಡೆಗೆ ಪ್ಲಾನ್ ಮಾಡಲಾಗಿತ್ತು. ದರೋಡೆಯ ತಂಡದ ನೇಮಕ, ದರೋಡೆಯ ಬ್ಯಾಂಕ್, ದಿನಾಂಕ, ಟೈಮಿಂಗ್ ಎಲ್ಲವನ್ನೂ ಧಾರಾವಿಯಲ್ಲೇ ಕೂತು ಸ್ಕೆಚ್ ಹಾಕಲಾಗಿತ್ತು. ಗ್ಯಾಂಗ್ನ ಕಿಂಗ್ ಪಿನ್ ಮುರುಗನ್ ಡಿ ದೇವರ್ 2 ತಿಂಗಳ ಹಿಂದೆ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ನೆಲೆಸಿರೋ ತಮಿಳುನಾಡು ಮೂಲದ ಸ್ನೇಹಿತರ ಜೊತೆ ಕೋಟೆಕಾರು ಬ್ಯಾಂಕ್ನ ಮಾಹಿತಿ ಪಡೆದಿದ್ದ. ಜೊತೆಗೆ ಕೋಟೆಕಾರ್ನ ಸ್ಥಳೀಯ ವ್ಯಕ್ತಿಗಳಿಂದ ದರೋಡೆಗೆ ಸಹಕಾರ ಪಡೆದಿದ್ದ. ಆ ಬಳಿಕ ಮತ್ತೆ ಮುಂಬೈಗೆ ತೆರಳಿ 5 ಜನರ ತಂಡದೊಂದಿಗೆ ಮುಂಬೈನಿಂದ ಕೋಟೆಕಾರ್ವರೆಗೂ ಕಾರ್ನಲ್ಲೇ ಬಂದು ದರೋಡೆ ನಡೆಸಲಾಗಿತ್ತು. ಬೀದರ್ನಲ್ಲಿ ATM ಹಣ ದರೋಡೆಯಾಗಿ 6 ದಿನಗಳೇ ಉರುಳಿ ಹೋದವು. ಆದರೆ ಆರೋಪಿಗಳ ಬಂಧನ ಆಗಿಲ್ಲ. ಇದರ ನಡುವೆ ಬಿಹಾರ್ ಮತ್ತು ಜಾರ್ಖಂಡ್ನಲ್ಲೇ ರಾಜ್ಯದ ಪೊಲೀಸರು ಬೀಡು ಬಿಟ್ಟಿದ್ದು ಆರೋಪಿಗಳಿಗಾಗಿ ಹುಡುಕಾಡ್ತಿದ್ದಾರೆ.